ಅದರ ಕಿವಿಗಳು ಒಂದೊಂದು ಸಲ ಹೆಂಗಿರುತ್ತೆ ಅಂತ ನೋಡಕ್ ಬಂದ್ರೆ ಎರಡು ಒಂದೇ ತರ ಅಂಟ್ಕೊಂಡಿರೋ ತರ ಇರುತ್ತವೆ ಈ ಕಿವಿಗಳು. ಇದರ ವಿಶೇಷ ಗುಣಗಳು ಅಂತ ನೋಡಕ್ ಬಂದ್ರೆ ಅತ್ಯಂತ ವೇಗವಾಗಿ ಓಡುವಂತ ಕುದುರೆಗಳಾಗಿರುತ್ತವೆ ಮತ್ತು ಬಿಸಿಲಿನಲ್ಲಿ ಕ್ಲೈಮೇಟ್ ನಲ್ಲಿ ಬಂದು ಚೆನ್ನಾಗಿ ಹೊಂದ್ಕೊಳ್ಳುತ್ತಾ ಇರುವ ಕುದುರೆಗಳಾಗಿರುತ್ತವೆ ಮತ್ತು ಯುದ್ಧಗಳಲ್ಲಿ ಬಳಸುವ ಧೈರ್ಯ ಹೊಂದಿರುವ ಕುದುರೆಗಳಾಗಿರುತ್ತವೆ. ಹಳೆಯ ಕಾಲದಲ್ಲಿ ರಾಜ್ಪೂಟ್ ಯುದ್ಧರು ಈ ಕುದುರೆಗಳನ್ನು ಯುದ್ಧದಲ್ಲಿ ಬಳಸುತ್ತಿದ್ದರು. ಇಂದಿನ ರಾಜಸ್ಥಾನದಲ್ಲಿ ಮದುವೆ, ಮೆರವಣಿಗೆ ಮತ್ತು ಕುದುರೆ ಪ್ರದರ್ಶನ ಮತ್ತು ಪ್ರವಾಸ ಸವಾರಿಗೆ ಈ ಕುದುರೆಗಳನ್ನು ಬಳಸುತ್ತಾರೆ. ಎರಡನೇ ತಲೆ ನಾವು ನೋಡುವಂಥದ್ದು ಬಂದು ಕೈತ್ಯವಾರಿ ಕುದುರೆ ಅಂತಾರೆ. ಈ ಕೈತ್ಯವಾರಿ ಕುದುರೆಗಳು ಗುಜರಾತ್ ರಾಜ್ಯದ ಪ್ರಶಸ್ತ ಜಾತಿಯಾಗಿರುತ್ತವೆ. ಇದು ಬಂದು ಸೇರಿದಂತ ಪ್ರದೇಶ ಬಂದು ಗುಜರಾತ್ ಇಂದಾನೆ ಬಂದಿರುವಂತಹ ಕುದುರೆಗಳಾಗಿರುತ್ತವೆ. ಈ ಕುದುರೆಗಳು ಕೂಡ ಮಾರ್ವಾರಿ ಕುದುರೆಗಳಂತೆ ಒಳಗೆ ತಿರುಗುವ ಕಿವಿಗಳು ಹೊಂದಿರುತ್ತವೆ. ಇದರ ವಿಶೇಷತೆಗಳು ಅಂತ ನೋಡಕ್ ಬಂದ್ರೆ ಬಿಸಿಲು ಪ್ರದೇಶಗಳಲ್ಲಿ ಬದುಕುವ ಸಾಮರ್ಥ್ಯ ಹೊಂದಿರುತ್ತವೆ ಮತ್ತು ದೀರ್ಘ ದೂರ ಓಡುವ ಶಕ್ತಿ ಇರುತ್ತವೆ ಮತ್ತು ಬಹಳ ಶಕ್ತಿಶಾಲಿ ಇರುವಂತಹ ಕುದುರೆಗಳಾಗಿರುತ್ತವೆ. ಈ ಕುದುರೆಗಳು ಸಾಮಾನ್ಯವಾಗಿ ಕುದುರೆ ಸವಾರಿ ಮತ್ತು ಪೋಲೋ ಆಟ ಮತ್ತು ಗ್ರಾಮೀಣ ಸಾರಿಗೆ ಇವುಗಳಿಗೆ ಬಳಸಲಾಗುತ್ತದೆ.